ಇದೆ. ಈಗ ಈ ರನ್ ಉತ್ಸವದ ಅನ್ನದಾನೇಶ್ವರಿ ದಾಸೋಹರತ್ನ ಚಕ್ರವರ್ತಿ ಅನ್ನದಾನೇಶ್ವರಿ ಬಸವಗೋಪಾಲ ನೀಲಕಂಠ ಮಠ ಸುಶ್ರಿತರ ಬಂಡಿಗನಿಯವರು ಭಾಳ ವಿಶೇಷವಾಗಿ ಈ ರನ್ ಉತ್ಸವಕ್ಕೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಅವರು ಭಕ್ತರು ಏನು ಮಾತಾಡ್ತಾರೆ ಕೇಳೋಣ, ಬನ್ನಿ ನೋಡೋಣ. ಸರ್, ಇವತ್ತಿನ ದಿವಸ ಸನ್ಮಾನ್ಯ ನಮ್ಮ ಆರ್ ಬಿ ತಿಮ್ಮಾಪುರ ಸಾಹೇಬರು ಇಡೀ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಬಾಗಲಕೋಟೆ ಜಿಲ್ಲಾ ಆಡಳಿತ ಕಂಪ್ಲೀಟ್ ಅವರೆಲ್ಲರೂ ಇಲ್ಲಿ ನಮ್ಮ ತಿಮ್ಮಾಪುರ ಸಾಹೇಬರು ಏನು ಮಾಡಿದ್ರು, ಇಡೀ ಕರ್ನಾಟಕದಾಗ ಬರ್ತಕ್ಕಂಥ ಕ್ರೀಡಾಪಟುಗಳು ಹಾಗೂ ಈ ರನ್ನ ಉತ್ಸವ ಅಭಿಮಾನಿಗಳು ಸಾಕಷ್ಟು ಜನ ಸೇರ್ಯಾರ. ಆದರೆ ಈಗ ನಮ್ಗೆ ಇಟ್ಟು ನಮ್ಮ ಹಿರಿಯರೆಲ್ಲ ಅದ್ರ ಬಗ್ಗೆ ಬಂಡಿಗಣ್ಣ ಅಪ್ಪ ಹೇಳೋರು ಭಾಳ ಸಿಸ್ಟಮೆಟಿಕ್ ವ್ಯವಸ್ಥೆ ಐತಿ. ಯಾವ ಥರದ್ದು ಮತ್ತು ನಾವು ಪ್ರತಿ ಮಾಡಿದಂಥ ಅಡುಗೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ದವ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅದು ಕರೆಕ್ಟ್ ಆದ ನಂತರ ನಾವು ಪ್ರಸಾದ ಚಾಲು ಮಾಡ್ತೀವಿ. ಇದೇನಾದ್ರೆ ನಾವು ಅದು ಪ್ರಸಾದ ಇಲ್ಲಿ ಮತ್ತು ಎಲ್ಲ ಭಕ್ತರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂದ್ರೆ, ನಮ್ಮ ಮಠದ ಭಕ್ತರ ಶಿಷ್ಯರು ಏನು ಪ್ರಸಾದ ಬಡಿಸ್ತಿರ್ತಾರೆ ಅದು ಸರಿಯಾಗಿ ತಾವು ಯಾರೂ ಎಲೆ ಒಳಗೆ ಬಿಡಬಾರ್ದು. ತಾವು ಎಷ್ಟು ಬೇಕು ಅಷ್ಟೇ ನೀರಿಸ್ಕೊಂಡು ಅದ್ರ ಪ್ರಸಾದ ಸರಿಯಾಗಿದೋ ಎಲ್ಲಿ ಅದ್ರ ವೇಸ್ಟ್ ಆಗಲಾರ್ದಂಗೆ ನೋಡ್ಕೋಬೇಕಂತೇಳಿ ತಮ್ಮಲ್ಲಿ ನಾವು ಫುಡ್ ಕಮಿಟಿ ಪರವಾಗಿ ತಮ್ಮ ಎಲ್ಲರಿಗೆ ಹಾಗೂ ಬಾಗಲಕೋಟೆ ಜಿಲ್ಲಾ ಆಡಳಿತ ಪರವಾಗಿ ತಮಗೆ ನಾವು ಕಳಕಳಿಯಿಂದ ವಿನಂತಿ ಮಾಡ್ಕೋತೀವಿ. ಆ ಪ್ರಕಾರ ತಾವೆಲ್ಲರೂ ನಡ್ಕೋಬೇಕಂತೇಳಿ ಹೇಳಿ ನಾವು ಎರಡು ಮಾತೇಳಿ ನಿಮ್ಗೆ ಧನ್ಯವಾದಗಳು ಹೇಳ್ತೀವಿ. ವೆಂಕಟರಮಣ ಗೋವಿಂದ ಚಕ್ರವರ್ತಿ ಚಕ್ರವರ್ತಿ ಬಂಡಿಗನಿ ಮಠದಿಂದ ಇವತ್ತು ಕವಿ ಚಕ್ರವರ್ತಿ ರನ್ನ ವೈಭವದ ಪ್ರಯುಕ್ತವಾಗಿ ಬಂಡಿಗಣಿಯ ಶ್ರೀ ಅನ್ನದಾನೇಶ್ವರ ಶ್ರೀಗಳು ಲಕ್ಷಾಂತರ ಭಕ್ತ ಸಮೂಹಕ್ಕೆ ನಾನಾ ಬಗೆಯ ಖಾದ್ಯಗಳನ್ನು ಏರ್ಪಡಿಸಿ ಇವತ್ತು ಭಾಳಷ್ಟು ಹುರುಪಿನಿಂದ ನಮ್ಮ ಬಂಡಿಗಣಿ ಮಠದ ಎಲ್ಲ ಭಕ್ತವೃಂದದವರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕು. ಉತ್ತರ ಕರ್ನಾಟಕದಲ್ಲಿ ನಡೀತಕ್ಕಂಥ ಈ ಒಂದು ಅಕ್ಷರ ಜಾತ್ರೆಯನ್ನು ರನ್ನ ಜಾತ್ರೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಉದ್ದೇಶದಿಂದ ಅಪ್ಪಾಜಿಯವರು ಇವತ್ತು ಬಂದಿರತಕ್ಕಂಥ ಎಲ್ಲ ಕನ್ನಡಿಗರಿಗೆ, ರಾಜ್ಯದ ವಿವಿಧ ಭಾಗದಿಂದ ಬಂದಿರತಕ್ಕಂಥ ಜನರಿಗೆ ಮತ್ತು ವಿವಿಧ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲರಿಗೂ ಇವತ್ತು ನಾವು ಮಠದಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಸರ್, ಇವತ್ತು ಅನ್ನದಾನ ಗುರುಗಳು ನಮ್ಮ ಬಂಡಿಗಣಿ ಅಪ್ಪಾರನ್ನ ನಾವು ಭಾಳ ನೆನೆಸ್ಬೇಕು. ನಮ್ಗೆ 6 ಸಮಿತಿ ಒಳಗೆ ನಮ್ಗೆ ಹಾಕಿದ್ರು. SP ಸಾಹೇಬ್ರದ್ದು ಒಂದಿನ ಮತ್ತು ಬಂಡಿಗಣಿ ಅಜ್ಜಾರ್ದು ಒಂದಿನ ಮತ್ತು ನಾವು ಒಂದಿನ ಮಾಡ್ತೀವಿ. ಇದ್ರಾಗ ತಂದಿದ್ರೆ ನಾವು SP ಸಾಹೇಬ್ರಿಗೆ ಹೇಳಿದ್ವಿ, ಸಾಹೇಬ್ರೆ ನಿಮ್ಗೆ ಆಗಂಗಿಲ್ಲ, ನಮ್ಮ ಅಪ್ಪಾರ್ತಕ್ಕೆ ಹೋಗಿ ನಾವು ಕಾಲು ಹಿಡ್ಕೊಂಡು 2 ದಿನ ಬೆಳ್ಕೊಂಡು ಬರ್ತೀವಿ. ಅವ್ರು ಕೈ ಹಚ್ಚಿದ್ರು ಅಂದ್ರೆ ನೀವು ಏನೂ ಇಲ್ಲ, ಪ್ಲೇಟ್ ಸದ್ಯ ಕಾಲು ನೀವು ಹೊಳ್ಳಿ ಹೊಡೆದಂಗೆ ಮಾಡ್ತಾರಂತ ಅಂದಿದ್ದು. ಅದೇ ರೀತಿ ಅವ್ರು ನಾವೆಲ್ಲ ನಮ್ಮ ಸಾಹೇಬ್ರನ್ನ ನಾವೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಆಹ್ವಾನ ಕೊಡೋಕೆ ಹೋದ್ರೆ ಅವ್ರು ಅಜ್ಜಾರ ಅವತ್ತು ಶಿರಾ ಹುಗ್ಗಿ ಅನ್ನ ಸಾರ ಇಷ್ಟು ಹೇಳಿದ್ರು. ಹೊತ್ತು ಏರ್ಕೊಡ್ದು ಅದು ಏನು ಅಪ್ಪಂದು ಏನು ಪರಿಣಾಮ ಅವ್ರಿಗೆ ಅವ್ರವ್ರ ಮನ್ಯಾಗ ಇವ್ರು ಸೇವಕರು ಬಂದಾರ. ಅವ್ರಿಗೆ ದೇವರ ಅನ್ತೀವಿ ನಾವು. ಅವ್ರ ಭಕ್ತರಿಗೆ ಹೇಳಂಗಲ್ಲ, ಅವ್ರ ದೇವರವರು. ಒಂದು ಸಣ್ಣ ಹುಡುಗರು ಹಿಡ್ಕೊಂಡು ಎಲ್ಲರೂ ಶಿವಾನ ಹಿಡ್ಕೊಂಡು ಎಲ್ಲರೂ ನಾವು ಹೇಳಿದ್ದು ಬರೀ ಶಿರಾ ಅನ್ನ ಸಾರ ಹುಗ್ಗಿ ಅಂದ್ರೆ ಬುಂದಿ ಚಪಾತಿ ಏನು ಬರತ್ತೆ. ಇವತ್ತು ನಾವು ಅಂದಾಜು ಒಂದು 15,000 ರಾತ್ರಿ 20,000 ಈಗ ಹೇಳಿದ್ವಿ ಶಿವಾನವ್ರಿಗೆ. ಇವತ್ತು ನಮ್ಮ ಮಿತಿ ಮೀರೈತಿ. ಮಧ್ಯಾಹ್ನನೇ 20-25,000 ಮೇಲೆ ಆಗತ್ತೆ. ಇವತ್ತು ರಾತ್ರಿ ಅಂತೂ 30,000 ಮೇಲೆ ಆಗತ್ತೆ. ಒಂದು 50,000 ಇವತ್ತು ಆಗ್ಬೋದು. ಅಷ್ಟು ಮೆನು ಮಾಡಿಟ್ಟಾರೆ, ಮತ್ತೆ ತಯಾರಿಟ್ಟಾರೆ. ಮತ್ತೆ ಏನಾದ್ರು ಕಡಿಮೆ ಬೀಳ್ಬಾರತ್ತ. ಮುಂಜಾನಿಂದ ನೋಡ್ತೀವಿ ನಾವು. ಯಾರಿಗಾರ ಒಂದು 4 ಆಳು ಗುತ್ತಿ ಕೊಡೋಕೆ ನಾವೇ ಇದ್ದೀವಿ. 6 ಕಮಿಟಿ ಒಳಗೆ ಕೇಳಿದ್ರೆ 5-6 ಲಕ್ಷ ರೂಪಾಯಿ ಬರೀ ಮಾಡಕ್ಕೆ ಹೇಳಿದ್ರೆ ಮೆನು ಇದೆಲ್ಲ ಅದು ಕೇಳಿದ್ರೆ ಅವ್ರು ಬಂದ್ರೆ. ಇವತ್ತು ನಮ್ದು ಒಂದು ಏನೋ ಮುಂಜಾನೆ ಒಂದು ಚಮಚೆ ಹಿಡಿದು ನಾವು ತಾಂಬದಾನ ಇನ್ನೂ ಇಲ್ಲೇ ಇದಲ್ಲ ಇದ್ದ ನನ್ನ ಹುಡುಗವ ಹಿಡಿಬೇಡ ಕಾಕ ಅಂತ ನಾ ನೀಡ್ತಾನಂತ. ನಾನು ಒಂದು 10 ನಿಮಿಷ ಪೊಲೀಸರು ನಾವು ಒಂದು 5 ನಿಮಿಷ ಮತ್ತೆ ಹಿಡಿದ್ರೆ ಅಷ್ಟು ಇದನ್ನು ಮಾಡಿದ್ರೆ ಅವ್ರು ಸೇವೆ ಮಾಡೋದು ನಾವು ಏನು ಅನ್ಬೇಕು. ನಮ್ಮ ಮುಧೋಳ ತಾಲೂಕಿನಿಂದ ನಮ್ಮ ರನ್ ಉತ್ಸವದ ಕಮಿಟಿ 6 ಕಮಿಟಿಯಿಂದ ನಾವು ಎಷ್ಟು ಕೃತಜ್ಞತೆ ಹೇಳೋದು ಅಜ್ಜಗೆ ನಮ್ದು ಏನಿಲ್ಲ. ಸಾಹೇಬ್ರಿಗೆ ಹೇಳ್ತೀವಿ ನಾವು, ನಮ್ಮ ಜಿಲ್ಲಾಡಳಿತಕ್ಕೆ ಹೇಳ್ತೀವಿ. ಬಂಡಿಗಣಿ ಅಜ್ಜಾರ ಭಕ್ತರಾಗಲಿ ಅವ್ರು ಏನೋ ಒಟ್ಟರು ಏನು ಟೀಮ್ ಬಂದತ್ಲೆ ಅಜ್ಜಾರಿಗೆ ದೇವರು ಇನ್ನೂ ಇಂಥವು ಎಷ್ಟೋ ಮಾಡ್ಯಾರ ಅವ್ರು. ಆದ್ರೆ ಇಲ್ಲಿ ಮಾಡೋದು ಸರ್ಕಾರಿ ಕಾರ್ಯಕ್ರಮ ಮಾಡೋದು ಭಾಳ ಹೆಚ್ಚಿಂದೈತಿ. ಅವ್ರಿಗೆ ನಾವು ಭಾಳ ಹೆಚ್ಚಿನದಿಂದ ಕೃತಜ್ಞತೆ ಹೇಳ್ತೀವಿ. ಆ ಮೆನು ನೋಡಿದ್ರೆ ನಾವು ಹೇಳುವುದ ಮೆನು ನಾವು ಬರೀ ಅನ್ನ ಸಾರ ಚದಕ ಹಿಂಗೆ ಇಟ್ಕೊಂಡು ಬಂದಿದ್ದೀವಿ. ಇವತ್ತು ಅದನ್ನು ಬುಂದೆ ಮಾದ್ಲಿ ಚಪಾತಿ ಅದು ಏನು ಒಂಥರ ನಮ್ಮ ಉತ್ತರ ಕರ್ನಾಟಕದಾಗ ಅವ್ರು ಮೊದಲ ಇಡೀ ದೇಶ ತುಂಬ ನೀವು ಹೇಳಿದಂಗೆ ಪ್ರಚಲಿತ ಆಗ್ಯಾರು. ಇವತ್ತಿಂದ ಅಜ್ಜಾರಿಗೆ ನಾವು ಇನ್ನಾದರೂ ಮುಗುದಿಂದ ಆದ್ರೂ ಹೋಗಿ ನಾವು ಇನ್ನೂ ಕಾಲು ಹಿಡ್ಕೊಂಡು ಬರೋರ್ದು. ಅದು ನಮ್ಗೆ ನಮ್ಮ ಭಾರ ಭಾಳ ಇಳಿಸ್ಯಾರ ಊಟದ ಅಂತೇಳಿ ನಿಮ್ಗೆ ನಮಸ್ಕಾರ.